ಸಲ್ಲಿಸ್ತೀನಿ. ನೀಟು ವಿಚಾರವಾಗಿ ಈಗಾಗಲೇ ಕೂಡ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ಬಂಧಿಸಿರ್ತಕ್ಕಂಥ ಹೋರಾಟ ಕೂಡ ಮುಂದುವರಿತದೆ. ಅಲ್ಲ, ಈಗ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಮೋಸ, ಅನ್ಯಾಯ, ಇದರ ವಿರುದ್ಧ ರಾಹುಲ್ ಗಾಂಧಿಯವರು ಈಗಾಗಲೇ ಧ್ವನಿಯನ್ನು ಎತ್ತಿದ್ದಾರೆ. ಇವತ್ತು ನಿನ್ನೆ ದಿವಸ ಪ್ರತಿಭಟನೆ ದೆಹಲಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ. ರಾಹುಲ್ ಗಾಂಧಿಯವರನ್ನು ಮತ್ತು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಅರೆಸ್ಟ್ ಮಾಡಿದರು. ಅದು ಸಿಂಬಾಲಿಕ್ಕಾಗಿ ನಾವು ಏನು ಹೆಚ್ಚು ಪ್ರತಿಭಟನೆಯ ಸ್ವರೂಪ ಕಾನೂನಿಗೆ ವಿರುದ್ಧವಾಗಿ ಏನೂ ನಡೆದಿಲ್ಲ. ಆದರೆ ರಾಹುಲ್ ಗಾಂಧಿಯವರ ಧ್ವನಿಯನ್ನು ಅಡಗಿಸೋದಕ್ಕೆ ಈ ಪ್ರಯತ್ನಗಳನ್ನೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈ ಪ್ರತಿಭಟನೆ, ಈ ಧ್ವನಿ ಮುಂದುವರಿಯುತ್ತೆ ಅಂಥೇಳಿ